ಇವತ್ತು 5 ದಿವಸ ಆಯಿತು. ನಾನೇನಂದರೆ ಅವ್ರು ಫೋನ್ ಮಾಡಿ ತಲೆ ತಿಂದಾಕ್ಬಿಟ್ಟಿದ್ದೀನಿ, ಅಣ್ಣ ಗಾಡಿ ರೆಡಿ ಮಾಡ್ರ ಅಂತ. 3-4 ಸಲ ಶೋರೂಮ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆಮೇಲೆ ಏನು ಮಾಡಿದ್ರು ಅಂದರೆ ಅವರು, ಸರಿ ಬಾ ಅಂದ್ಬಿಟ್ಟು 5 ನಿಮಿಷದಲ್ಲಿ ಅವ್ರ ಲ್ಯಾಪ್ಟಾಪ್ ಓಪನ್ ಮಾಡಿ ನನ್ನ ಚಾರ್ಜಿ ನಂಬರ್ ಹಾಕ್ಬಿಟ್ಟು ಏನೋ ಮಾಡಿದ್ರು. ಆಮೇಲೆ ಟ್ರ್ಯಾಕ್ ಹಾಕಿದ್ದೀನಿ, ಹೋಗ್ಬಿಟ್ಟು ಗಾಡಿ 1-2 ರೌಂಡ್ ಓಡಿಸಿ ಹೋಗು ಅಂದ್ಬಿಟ್ಟು ಕಳಿಸಿದ್ರು ನನ್ನ. ಗಾಡಿ ಹೋಗಿ ಓಡಿಸ್ತಿದ್ದೆ. ಸೊ ಅವಾಗ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದೈತೆ. ಸೊ ಅವ್ರಿಗೆ ಹೇಳಿದ್ದಕ್ಕೆ ಹೋಗಿ ಸರಿ ಸಾಫ್ಟ್ವೇರ್ ಅಪ್ಡೇಟ್ ನಾನೇ ಬಿಟ್ಟಿರೋದು, ಅಪ್ಡೇಟ್ ಮಾಡ್ಕೊಬಿಡು ಅಂತ ಹೇಳವ್ರೆ. ಸೊ ಅದರಿಂದ ನಾನು ಇವಾಗ ಅಪ್ಡೇಟ್ ಮಾಡ್ಕೊಬಿಡೋ ಅಂತ ಬಂದಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋದ ಅಪ್ಡೇಟ್ ಮಾಡ್ತೀನಿ. ನಿಮಗೆಲ್ಲ ಒಂದು ಏನು ವಿಷಯ ಹೇಳ್ಬೇಕಂದ್ರೆ, ಸೊ ನಿಮ್ಮ ಗಾಡಿನ ನೀವು ಎಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿರ್ತೀರ, ಅದರಿಂದ ಒಂದು ತಿಂಗಳಂಗಟ್ಲೆ ಬಿಡಿ ಅಂತಾರೆ. ಸೊ ದಯವಿಟ್ಟು ಬಿಡೋಕೆ ಹೋಗಬೇಡಿ. ಯಾಕಂದರೆ ಬಿಸಿಲು ಬರಲಿ ಮಳೆ ಬರಲಿ ಏನೇ ಆಗಲಿ, ಗಾಡಿ ಮಾತ್ರ ರೋಡಲ್ಲೇ ಮೂಲಕ್ಕೆ ಬಿಸಾಕ್ಬಿಡ್ತಾರೆ ಗುರು. ಸ್ಕ್ರ್ಯಾಚ್ ಇಷ್ಟಿಷ್ಟು ಜಾಗದಲ್ಲಿ ಎಷ್ಟೊಂದು ಗಾಡಿ ಹಾಕ್ಬಿಟ್ಟಿರ್ತಾರೆ, ಎಷ್ಟು ಕಡೆ ಸ್ಕ್ರ್ಯಾಚಸ್ ಆಯ್ತು ಗೊತ್ತಾ. ಆದಷ್ಟು ಟ್ರೈ ಮಾಡಿ ನೀವೇ ಫ್ರೀ ಮಾಡ್ಕೊಂಡು ನೀವೇ ನಿಂತು ರೆಡಿ ಮಾಡಿಸೋದ್ರಿಂದ ನಿಮ್ಮ ಗಾಡಿಗೆ ತುಂಬ ಸೇಫ್. ಸದ್ಯಕ್ಕೆ ಏನಾರ ಆಗಲಿ ಕೂಲರ್ ಇಶ್ಯೂ ಒಂದು ಉಂಟೋಗ್ಬಿಟ್ರೆ ಸಾಕು. ಮುಂದಕ್ಕೆ ಏನಂದರೆ ಸ್ವಲ್ಪ ಬೆಂಗಳೂರಿಗೆ ಹೋಗಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ. ಹೋಗೋದ ಮೈಸೂರಿಂದ ಬೆಂಗಳೂರಿಗೆ, ಅದು ಓಲಲ್ಲೇ ಹೋಗ್ತೀನಿ, ವೈಟಿಲಿ ನೋಡೋದ. ಅದೇನಾಗುತ್ತೋ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಇನ್ನೊಂದೇನೆಂದರೆ, ಈ ಓಲಾದವ್ರು ನೋಡಿ ಎಷ್ಟೊಂದು ಗಾಡಿಗಳು ನಿಲ್ಸ್ಕೊಬಿಟ್ಟವ್ರೆ. ಅದು ರೋಡಲ್ಲೇ ಎಷ್ಟೊಂದು ಗಾಡಿಗಳು, ಹತ್ರ ಒಂದು 200 ಮೇಲೆ ಐತೆ ಗಾಡಿಗಳು. ಇಲ್ಲೇ ಒಂದು 150 ಮೇಲೆ ಐತೆ, ಕೆಳಗಡೆ ಒಂದು 100 ಮೇಲೆ ಐತೆ. ಸಖತ್ ಬೇಜಾರಾಯ್ತದೆ ಪಾಪ. ಅವರೆಲ್ಲ ಗಾಡಿ ಚೆನ್ನಾಗಿ ಹೆಂಗೆ ಮಾಡ್ಕೊಂಡಿರ್ತಾರೋ ಏನೋ. ನಾನು ಒಬ್ಬಂಗೆ ವಿಚಾರಿಸಿದೆ, ಗಾಡಿ ತಗೋಗಿ 3 ದಿನ ಆಗೈತಷ್ಟೇ, ಅವ್ರ ಗಾಡಿ ಏನಾಗೈತೆ ಅಂದರೆ ಅಯ್ಯೋ ಹೇಳೋಕ್ಕೆ ಬೇಜಾರಾಯ್ತದೆ. ಒಂದು ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಹೇಳ್ತೀನಿ, ಸಾಫ್ಟ್ವೇರ್ ಇಶ್ಯೂ ಎಲ್ಲ ಕ್ಲಿಯರ್ ಆಗೈತಾ ಏನು ಅಂದ್ಬಿಟ್ಟು. ಮತ್ತು ಅದೇನೋ ಬೆಲ್ಟ್ ಸೌಂಡ್ ಅಂದಿತ್ತಲ್ಲ, ಅದು ಒಂದು ಸ್ವಲ್ಪ ಟೈಟ್ ಮಾಡಿಕೊಟ್ಟವ್ರೆ. ಸೊ ಅದು ಲೂಸ್ ಆಗಿತ್ತು ಬೆಲ್ಟು, ಅದೇನಿಲ್ಲ ಬಿಡಿ. ಈ ಸಾಫ್ಟ್ವೇರ್ ಬಂದ್ಬಿಟ್ಟು OS 4.2 ಏನೋ ಐತೆ, ಮೊದಲು ಇದ್ದಿದ್ದು 4.00 ಇತ್ತು. ಈ ಸಾಫ್ಟ್ವೇರ್ ಒಂದು ಕ್ಲಿಯರ್ ಆಗೋದ್ರೆ ಅಷ್ಟೇ ಸಾಕು. ಸದ್ಯಪ್ಪ ಎಷ್ಟು ದಿನ ವೇಟ್ ಮಾಡಿ ಸ್ವಲ್ಪ ಖುಷಿಯಾಗಿದ್ದೀನಿ ಆ ಸರ್ವಿಸ್ ಸೆಂಟ್ರಿಂದ. ಇನ್ನೂ ಒಂದು ಏನು ಖುಷಿ ಅಂದರೆ, ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ನಾಳೆ. ಸೊ ಅದರಿಂದ ಅದಕ್ಕೋಸ್ಕರ ತುಂಬ ಟೆನ್ಷನಾಗಿ ಅವ್ರಿಗೆ ಫೋನ್ ಮಾಡಿ ತಲೆ ತಿಂದಾಕ್ಬಿಟ್ಟಿದ್ದೀನಿ. ಸೊ ಆಗಿದ್ದಾಗಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಅದು ಹಿಂಗೆ. ಸೊ ನಾಳೆ ನೆಕ್ಸ್ಟ್ ವೀಡಿಯೋ ಮಿಸ್ ಮಾಡಬೇಡಿ. ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನೋಡವ ಅದು ಏನೇನು ಸಾಹಸ ಮಾಡಬೇಕು. ನಮ್ಮ ವೈಟಿ ಬೆಂಗಳೂರು ತನಕ ಹೋಯ್ತದೋ ಏನೋ ಗೊತ್ತಿಲ್ಲ. ಸೊ ಮುಂದಿನ ವೀಡಿಯೋ ನೋಡಿ. ಅಲ್ಲಿ ತನಕ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ತರ್ತಾ ಇರ್ತೀನಿ. ಹಂಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಸ್ಕೂಟರಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ, ಸೊ ಏನಾರ ಇದ್ದರೆ ಕಮೆಂಟ್ ಮಾಡಿ. ಓಕೆ, ನಾನು ನಿಮ್ಗೆ ಇನ್ನೊಂದು ವೀಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.